ಇವತ್ತಂತೂ ಎಮರ್ಜೆನ್ಸಿದಾಗ ಪೊಲೀಸ್ ಸ್ಟೇಷನ್ ಬರ್ಬೇಕಾಯ್ತು. ಯಾಕಂತ ನೋಡ್ರಿ, ಬೆಳಗ್ಗೆ ಎದ್ದು ಮಸ್ತ್ ಸ್ನಾನ ಮಾಡಿ ನೋಡಿದ್ರೆ ಇಷ್ಟೆಲ್ಲಾ ಸಾಮಾನು ಪ್ಯಾಕ್ ಮಾಡ್ಬೇಕಿತ್ತು. ಒಬ್ನಿಂದ ಆಗಲ್ಲ ಅಂತ ವಿದ್ಯುವಾಸಿಯ ಕರಿಲಕಂತ ಬಂದ್ರೆ ನಮ್ ಗೋಡನ್ ಫ್ಯಾಮಿಲಿದವ್ರು ಹಿಡಿದು ಬಣ್ಣ ಹಚ್ಚಿ ಮಂಗೇನೆ ಮಾಡಿದಾರ. ಹಂಗ ಹಿಂಗ ಮಾಡಿ ಎಲ್ಲಾ ತಂದು ಮಸ್ತ್ ಸಸ್ತನಾಶ ಮಾಡಕ್ ಕುಂತೀವಿ. ಅಣ್ಣ ಎಂತ ಕಲರ್ ಹಚ್ಚಿದಾನೇನೋ, ಎಷ್ಟು ತಿಕ್ಕಿ ತೊಳೆದ್ರು ಹೋಗ್ತಾನೆ ಇಲ್ಲ ಬಣ್ಣ. ಅಲ್ಲಿಂದ ಹಾಸ್ಟೆಲ್ ಬಂದ್ ನೋಡಿದ್ರೆ ಪೂರಕ ಪೂರ ತಾಬಡ್ ತೋಬಡ್ ಬಣ್ಣ ಆಡಿದಾರ ಹಾಸ್ಟೆಲ್ದಾಗ. ಹಂಗೆ ಶಿಸ್ತು ಊಟ ಹಾಕೊಂಡು ಸ್ಮಾಲ್ಕಿಂಗ ಮತ್ತ ಹುಲಿ ಜೊತೆ ಕುಂತು ಶಿಸ್ತು ತಪಾಸಟ್ ಮಾಡ್ದೆ. ಅಲ್ಲಿಂದ ಮನಿಗ್ ಬಂದು ರಾತ್ರಿ 1 ತನಕ ಎಲ್ಲಾ ಸಾಮಾನುಗಳನ್ನ ಸೆಟ್ ಮಾಡಿ ಹಂಗೆ ಮಲ್ಕೊಂಡೆ ಬಿಟ್ಟೆ. ಹೈರಾಣ ಆಗಿದ್ದರಿ. ಮರ್ದಿನ ಕಾಲೇಜ್ ಬಂದ್ ನೋಡಿದ್ರೆ ಕುಂಭಕರ್ಣನೇ ಬಂದಾನ, ನಮ್ ದೋಸ್ತ್ ರೀಪ. ಅವನ್ ಜೊತೆ ನಮ್ ಟೈಗರ್ ಮೇಡಮ್ ಹಿಡಿದು ಎಲ್ರು ಫೋಟೋ ತಕ್ಕೋತಾ ಇದಾರ. ಅವನಿಗೆ ಎಬ್ಬಿಸಿ ಪಾಪ. ಅಲ್ಲಿಂದ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಬಂದಿನಿ. ಕೆಲ್ಸ ಇತ್ತು ರೀ ಪರ್ಸನಲ್. ಬಾಜುನ ಪೊಲೀಸರು ಅದಾರ. ನಮ್ ಗಾಡಿಗೂ ನಮ್ ಬಾಡಿಗೂ ಲೈಸೆನ್ಸೇ ಇಲ್ಲ. ಆಮೇಲೆ ಸೀದಾ ಬಂದು ಊಟಕ್ ಜಾಯ್ನ್ ಆಗಿನಿ. ಹಂಗೆ ರೋಲ್ ಮಾಡ್ಕೊಂಡು ಸಪಾಸಟ್ ಮಾಡಿದೆ. ನಿಮ್ ಬೈಗೆ ಅದು ಎಲ್ಲಿ ಸಾಲ್ತದ ಹೇಳ್ರಿ, ಅದಕ್ಕೆ ಎಗ್ ರೈಸ್ ತಗೊಂಡಿನಿ. ಬಾಳ್ ದಿನ ಆಗಿಂದ ಬಸ್ದಾಗ ನಿಂತು ಗಾಂಧಿ ಚೌಕ್ ಬಂದಿವಿ. ಫಂಕ್ಷನ್ ಕಾ ಸಾಮಾನ್ ತಗೊಳ್ಳೋದಿತ್ತು, ಅದಕ್ಕೆ. ಎಷ್ಟು ಜಳಕ ಮಾಡಿದ್ರು ಬಣ್ಣನೇ ಹೋಗ್ತಾ ಇಲ್ಲ. ಕಾಲೇಜ್ದಾಗ ಸ್ನಾನ ಮಾಡಿಲ್ಲ ಅಂತ ಕಾಡ್ಸಿದಾರ ಇವತ್ತಾರೆ. ಅಲ್ಲೇ ತಮ್ಮ ಕರ್ಕೊಂಡು ನಮ್ಮ ಹೊಸ ಮನಿಗೆ ಹಾಲು ಉಕ್ಸಾಕ್ ನಿಂತೀನಿ. ಅಲ್ಲಿಂದ ಹಾಸ್ಟೆಲ್ ಬಂದ್ ನೋಡಿದ್ರೆ ಚಿಕನ್ ಮಾಡಿದಾರ. ಅದನ್ನ ಹಾಕೊಂಡು ಮಸ್ತ್ ತಿಂದು ರಾತ್ರಿ 11ಕ್ಕ ಹಾಲು ಕುಡ್ಕೊಂತ ಕುಂತೀನಿ. ಅದನ್ನ ನಾನು ಮುಗಿಸ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.